ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಆತನು ಮಾಡಿದಂತಹ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು ಪ್ರಿಯರೇ. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆದಿದೆ: ಹೀಗಿರುವುದರಿಂದ ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ಅದನ್ನ ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ನಾವು ಅನೇಕ ಬಾರಿ ಬೇರೊಬ್ಬರಿಗೆ ಸಹಾಯ ಮಾಡಬೇಕೆಂಬುದಾಗಿ ಅಂದುಕೊಂಡು ಕ್ಷಣ ಮಾತ್ರದಲ್ಲಿ ನಮ್ಮ ಮನಸ್ಸನ್ನು ನಾವೇನು ಮಾಡ್ತೇವೆ, ಬದಲಾಯಿಸಿಕೊಳ್ತೇವೆ. ಅನೇಕರ ಕಷ್ಟಕ್ಕೆ ನೆರವಾಗಬೇಕೆಂಬುದಾಗಿ ನಾವು ನಿರ್ಧಾರ ಮಾಡಿಕೊಂಡು ಕ್ಷಣ ಮಾತ್ರದಲ್ಲಿ ನಮ್ಮ ಮನಸ್ಸನ್ನು ನಾವೇನು ಮಾಡ್ತೇವೆ, ಬದಲಾಯಿಸಿಕೊಳ್ತೇವೆ. ಆದರೆ ಹಾಗೆ ಮಾಡುವುದರಿಂದ ನಾವು ಏನಾಗ್ತೇವೆ, ಪಾಪಕ್ಕೆ ಒಳಗಾಗ್ತೇವೆ. ನಾವು ಅಂದ್ಕೊಂಡಿರಬಹುದು, ಪಾಪ ಎಂದರೆ ಕಳ್ಳತನ ಮಾಡೋದು, ಪಾಪ ಎಂದರೆ ಕುಡುಕುತನದಲ್ಲಿ ಬೀಳೋದು, ಪಾಪ ಎಂದರೆ ವ್ಯಭಿಚಾರ ಮಾಡೋದು, ವಿಗ್ರಹಾರಾಧನೆ ಮಾಡೋದು, ಕದಿಯೋದು ಎಂಬುದಾಗಿ. ಆದರೆ ಇಲ್ಲಿ ದೇವರ ವಾಕ್ಯವು ಹೇಳ್ತದೆ, ಬೇರೊಬ್ಬರಿಗೆ ಒಳ್ಳೆಯದನ್ನ ಮಾಡಬೇಕೆಂದು ತಿಳಿದು ಅದನ್ನ ಮಾಡದೇ ಇರುವುದು ಅದು ಕೂಡ ಪಾಪವಾಗಿದೆ ಪ್ರಿಯರೇ. ಅದು ಕೂಡ ನಾವೇನಾಗ್ತೇವೆ, ಹಾಗೆ ಮಾಡದೇ ಇರುವುದರಿಂದ ನಾವು ಪಾಪಕ್ಕೆ ಒಳಗಾಗ್ತೇವೆ. ಹೀಗೆ ಮಾಡದೆ ನಾವು ಯಾರೊಂದಿಗೆ ನಾವು ಸಹಾಯ ಮಾಡ್ತೀವಿ ಎಂಬುದಾಗಿ ಮಾತನಾಡಿಕೊಳ್ಳುತ್ತೇವೋ ಅದನ್ನು ನಾವು ನೆರವೇರಿಸಬೇಕು ಪ್ರಿಯರೇ. ಯಾವ ಸಭೆಯಲ್ಲಿ ನಾವು ಸಹಾಯ ಮಾಡಬೇಕು, ನಾನು ದಶಮ ಭಾಗವನ್ನು ಕೊಡಬೇಕು, ನಾನು ಕಾಣಿಕೆಯನ್ನು ಕೊಡಬೇಕು, ನಾನು ಬೇರೆಯವರ ಕಷ್ಟಕ್ಕೆ ನಾನು ನೆರವಾಗಬೇಕೆಂಬುದಾಗಿ ನಾವು ನಿರ್ಧಾರವನ್ನು ಮಾಡಿಕೊಂಡಿರ್ತೇವಲ್ಲ, ಅದನ್ನು ನೆರವೇರಿಸಬೇಕು ಪ್ರಿಯರೇ. ಯಾಕಂದರೆ ದೇವರು ಪ್ರತಿಯೊಂದನ್ನು ನೋಡುವವನಾಗಿದ್ದಾನೆ. ನಾವು ಮಾಡುವುದನ್ನ, ನಾವು ಹೋಗುವುದನ್ನ, ನಮ್ಮ ಆಗು ಹೋಗುವಗಳನ್ನು ದೇವರು ಏನು ಮಾಡ್ತಾ ಇದ್ದಾನೆ, ನೋಡುವವನಾಗಿದ್ದಾನೆ ಪ್ರಿಯರೇ. ಹೀಗೆ ಮಾಡದೇ ಇರುವುದರಿಂದ ನಾವೇನಾಗ್ತೇವೆ, ಪಾಪಕ್ಕೆ ಒಳಗಾಗ್ತೇವೆ. ಹಾಗೆ ಮಾಡದೆ ಪ್ರಿಯರೇ, ನಾವು ಯಾರಿಗೆ ಏನನ್ನ ಸಹಾಯ ಮಾಡಬೇಕೆಂಬುದಾಗಿ ನಾವು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇವೋ ಅದನ್ನು ನಾವು ತಕ್ಷಣ ಮಾಡಿ ಮುಗಿಸೋಣ. ಕರ್ತನು ನಿಮ್ಮೊಂದಿಗಿರಲಿ, ಆಶೀರ್ವಾದ ಮಾಡಲಿ.